ನಮಸ್ಕಾರ ಸ್ನೇಹಿತರೆ, ಈ ದಿನ ನಿಮಗೆ ಮೈಸೂರಿನಲ್ಲಿ ಒಂದು ವೆಲ್ ಡೆವಲಪ್ ಆಗಿರುವಂಥ ಲೇಔಟ್ಸ್ನಲ್ಲಿ ನೀವೇನಾದರೂ ಒಂದು ನಿಮ್ಮ ಕನಸಿನ ಮನೆ ಕಟ್ಟಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಇರೋರಿಗೆ ನಾನು ಇವತ್ತು ಒಂದು ಪ್ರಾಜೆಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇದು ಡಾಕ್ಟರ್ ದಯಾನಗರ್ ಅಂತೇಳಿ. ಇದು ಮುಡ ಅಪ್ರೂವ್ಡ್ ಆ್ಯಂಡ್ ರೇರಾ ರಿಜಿಸ್ಟರ್ಡ್, ಜೊತೆಗೆ ಬ್ಯಾಂಕಿಂದ ಲೋನ್ ಕೂಡ ಸಿಗುತ್ತೆ. ಇದು ಆಲ್ರೆಡಿ ಕಂಪ್ಲೀಟ್ಲಿ ಡೆವಲಪ್ ಆಗಿದೆ. ಇಲ್ಲಿ 30-50 ಸೈಜ್ ಸಿಗುತ್ತೆ, ಮತ್ತು 30-40 ಸೈಜು ಕೂಡ ಸಿಗುತ್ತೆ. ಈಸ್ಟ್ ವೆಸ್ಟ್ಗೂ ಸಿಗುತ್ತೆ, ನಾರ್ತ್ ಸೌತ್ ಕೂಡ ಸಿಗುತ್ತೆ. ಜೊತೆಗೆ ಕಾರ್ನರ್ಸ್ ಸೈಟ್ ಕೂಡ ಅವೈಲಬಿಲಿಟಿ ಇದೆ. ಇದು 100% ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರುವಂಥದ್ದು. ನೀವು ಯಾವುದೇ ಬ್ಯಾಂಕಲ್ಲಿ ಹೋದ್ರೂ ನಿಮ್ಗೆ ಇಲ್ಲಿ ಮನೆ ಕಟ್ಟಲಿಕ್ಕೆ ಲೋನ್ ತಗೋಬೋದು. ಜೊತೆಗೆ ಇದು ಕೇವಲ ಜಸ್ಟ್ 500 ಮೀಟರ್ಸ್ ಆಗುತ್ತೆ ಹೊಸ ಪ್ರಪೋಸ್ ಫಿಲಿಪಲ್ ರಿಂಗ್ ರೋಡಿಂದ. ಮತ್ತು ನಮ್ಮ ಪ್ರಾಜೆಕ್ಟ್ನ ಒಂದು 500 ಮೀಟ್ರಲ್ಲಿ ಪ್ರತಿಷ್ಠಿತ ಒಬ್ಬರು ಡೆವಲಪರ್ ಬಂದು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಮಾಡಲಿಕ್ಕೆ ಆಲ್ರೆಡಿ ಲ್ಯಾಂಡ್ ಪ್ರೊಕ್ಯೂರ್ ಮಾಡಿ ರೆಡಿ ಇಟ್ಕೊಂಡಿದ್ದಾರೆ. ವೆರಿ ಸೂನ್ ಅವರು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ನಮ್ಮ ಪ್ರಾಜೆಕ್ಟಿಂದ ಕೇವಲ ಒಂದು 2 ಕಿಲೋಮೀಟರ್ ಅಂತರದಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಬರಲಿಕ್ಕೆ ಆಲ್ರೆಡಿ ಗೌರ್ಮೆಂಟ್ ಪ್ರಪೋಸಲ್ ಮಾಡಿದೆ. ಅದು ಉಯಿಲೋಳ ಗ್ರಾಮ. ಈ ನಮ್ಮ ಡಾಕ್ಟರ್ ದಯಾನಗರ್ ಇರುವಂಥದ್ದು ಬೋಗಾದಿ ರೋಡ್ಗೆ ಕೇವಲ 2 ನಿಮಿಷ ದಾರಿ. 2 ನಿಮಿಷಕ್ಕೆ ನಾವು ನಮ್ಮ ಈ ಪ್ರಾಜೆಕ್ಟ್ಗೆ ತಲುಪ್ಬೋದು. ಇದು ಸಿಮೆಂಟ್ ರೋಡು, ಕಂಪ್ಲೀಟ್ಲಿ ವೆಲ್ ಡೆವಲಪ್ಡ್ ಆಗಿರುವಂಥ ರೋಡು. ಮತ್ತು ಈ ಸರೌಂಡೆಡಲ್ಲಿ ಕಂಪ್ಲೀಟ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ಇದೆ. ಸುತ್ತಲೂ ರೆಸಿಡೆನ್ಷಿಯಲ್ ಲೇಔಟ್ ಇದೆ, ಮತ್ತು ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಯಾವುದೇ ಥರವಾದಂಥ ನಿಮಗೆ ಸಮಸ್ಯೆ ಇಲ್ಲ. ಆದರೆ ಡಾಕ್ಯುಮೆಂಟ್ಸನ್ನು 100% ಕ್ಲಿಯರ್ ಇದೆ. ಮೇಯ್ನ್ ನೀವು ಯಾವುದೇ ಒಂದು ಪ್ರಾಜೆಕ್ಟ್ನಲ್ಲಿ ಅಥವಾ ಸೈಟ್ಸ್ ನೀವು ಪರ್ಚೇಸ್ ಮಾಡಬೇಕಂದ್ರೆ ನೀವೇನು ನೋಡಬೇಕಾಗಿರ್ತದೆ ಅಂದರೆ ಡಾಕ್ಯುಮೆಂಟೇಷನ್ ನೋಡಬೇಕಾಗಿರ್ತದೆ. ಡಾಕ್ಯುಮೆಂಟೇಷನ್ ಅಂದರೆ DC ಕನ್ವರ್ಷನ್ ಆಗಿರಬೇಕು, ಮೂಡಾಯಿಂದ ಪ್ಲಾನ್ ಅಪ್ರೂವಲ್ ಆಗಿರಬೇಕು, ಮತ್ತು ರೇರಾ ಅಪ್ರೂವ್ಡ್ ಆಗಿರಬೇಕು, ಜೊತೆಗೆ ಇಂಡಿವಿಜುವಲ್ ಖಾತಾ ಇರಬೇಕು, ಟ್ಯಾಕ್ಸ್ ಪೇಯ್ಡ್ ಆಗಿರಬೇಕು. ಇದೆಲ್ಲ ಮತ್ತು ಇದ್ರದ್ದು ಒಂದು 30 ವರ್ಷದ ಮಿನಿಮಮ್ ಡಾಕ್ಯುಮೆಂಟೇಷನ್ನ ಮಿನಿಮಮ್ ನೋಡಬೇಕಾಗತ್ತೆ. ಆದರೆ ನಾವು ಈ ಪ್ರಾಜೆಕ್ಟ್ನಲ್ಲಿ ಒಂದು ವಿಶೇಷತೆ ಏನಂದರೆ 1935ನೇ ಇಸ್ವಿಯಿಂದ ಎಲ್ಲ ಕಂಪ್ಲೀಟ್ ರೆಕಾರ್ಡ್ಸ್ನ ನಾವು ತೆಗೆದಿದ್ದೇವೆ. ಯಾವುದೇ ಅಂದರೆ ನಮ್ಮಲ್ಲಿ ಸೈಟ್ ತೊಗೊಂಡು ಇನ್ವೆಸ್ಟ್ ಮಾಡಿದವ್ರಿಗೆ ಫ್ಯೂಚರಲ್ಲಿ ಯಾವುದೇ ಥರವಾದ ಸಮಸ್ಯೆಗಳು ಬರಬಾರ್ದು ಅಂತೇಳಿ ನಾವು ಕಾನೂನಾತ್ಮಕವಾಗಿ ಎಲ್ಲ ಡಾಕ್ಯುಮೆಂಟೇಷನ್ನ ಕಲೆಕ್ಟ್ ಮಾಡಿ ಯಾವುದೇ ಸಮಸ್ಯೆ ಬರದೇ ಇರೋ ಹಾಗೆ ನಾವು 100% ಡಾಕ್ಯುಮೆಂಟೇಷನ್ನ ನಾವು ರೆಡಿ ಮಾಡಿದ್ದೇವೆ. ನಿಮ್ಗೆ ನಿಜವಾಗ್ಲೂ ಏನಾದರೂ ಮೈಸೂರಿನಲ್ಲಿ ಒಂದು ಸೈಟ್ ತೊಗೋಬೇಕು ಅಥವಾ ಮನೆ ಕಟ್ಟಬೇಕು, ಪೀಸ್ಫುಲ್ ಆಗಿರಬೇಕು, ನಿಮ್ಮ ಕಷ್ಟಪಟ್ಟು ದುಡಿದಿರುವಂಥ ಹಣ ನಿಮಗೆ ಸೆಕ್ಯೂರ್ ಆಗಿರಬೇಕು ಅಂದರೆ ನಮ್ಮ ವೆಲ್ ಡೆವಲಪ್ ಆಗಿರುವಂಥ ಪ್ರಾಜೆಕ್ಟ್ನಲ್ಲಿ ಇನ್ವೆಸ್ಟ್ ಮಾಡಿ. ಆಫ್ಟರ್ ಒಂದು 3-4 ಇಯರ್ಸ್ ಆದಮೇಲೆ ಯು ಕ್ಯಾನ್ ಸೆಲ್. ಮಿನಿಮಮ್ ಒಂದು ವರ್ಷದಲ್ಲಿ ಏನಕ್ಕೆ ನೀವು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಿಮಗೆ ಮಿನಿಮಮ್ ಒಂದು 30% ಪರ್ ಆನಮ್ ರಿಟರ್ನ್ಸ್ ಸಿಗುತ್ತೆ. ನೀವು ಯಾವುದೇ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಅಥವಾ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಇದು ಕಂಪ್ಲೀಟ್ಲಿ ಇಮೋಬಲ್ ಪ್ರಾಪರ್ಟಿ. ಇಲ್ಲಿ ನಿಮ್ಮದು ಈ ಪ್ರಾಪರ್ಟಿಗಳನ್ನ ಯಾರೂ ಕದೀಲಿಕ್ಕೆ ಆಗಲ್ಲ, ಹಾಗೆ ಸೆಕ್ಯೂರ್ಡ್ ಆಗಿರ್ತದೆ. ಆದರೆ ಡಾಕ್ಯುಮೆಂಟೇಷನ್ ಕ್ಲಿಯರ್ ಆಗಿರಬೇಕು. ಹಾಗಾಗಿ ನಿಮ್ಗೇನಾದರೂ ಮೈಸೂರಿನಲ್ಲಿ ಸ್ವಂತವಾಗಿ ಒಂದು ಮನೆ ಮಾಡ್ಕೋಬೇಕು, ಒಂದು ಸೈಟ್ ತೊಗೋಬೇಕು, ಅಥವಾ ಪರ್ಟಿಕ್ಯುಲರಾಗಿ ನನಗೆ ಈಸ್ಟ್ ವೆಸ್ಟಿಂಗೇ ಬೇಕು ಅಥವಾ ಕಾರ್ನರ್ ಸೈಟ್ಸೇ ಬೇಕು ಅಂತ ಯಾರಾದರೂ ನೋಡ್ತಿದ್ರೆ ನಿಮಗೆ ಆಸಕ್ತಿ ಇದ್ದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ. ನನ್ನ ಹೆಸರು ಅಶೋಕ್ ಕುಮಾರ್ ಅಂತ. ಈ ಪ್ರಾಜೆಕ್ಟ್ ಬಂದು ಬೋಗಾದಿ ರಿಂಗ್ ರೋಡ್ಗೆ ಜಸ್ಟ್ 5 ಕಿಲೋಮೀಟರ್ಸ್ ಆಗುತ್ತೆ. ಒಂದು 10 ಮಿನಿಟ್ಸು ಬೇಕಿಲ್ಲ ಇಲ್ಲಿಂದ ನಾವು ಬೋಗಾದಿ ರಿಂಗ್ ರೋಡ್ ಜಾಯ್ನ್ ಆಗಲಿಕ್ಕೆ. ಮತ್ತು ಇಲ್ಲಿಂದ ಇಲ್ವಾಲಾಗಿ ಹೋಗೋಕ್ಕೆ 7 ಕಿಲೋಮೀಟರ್ಸು. ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ನಾವು ಹೋಗ್ಬೋದು. ಮಡಿಕೇರಿ ಹೋಗ್ತಕ್ಕಂಥ ಕನೆಕ್ಟಿಂಗ್ ರೋಡು. ಏನು ಮೈಸೂರಲ್ಲಿ ಒಂದು ವಿಶೇಷತೆ ಏನಂದರೆ, ನೀವು ಮೈಸೂರು ಪೀಸ್ಫುಲ್ ಇರುವಂಥದ್ದು ಈಗ ತುಂಬ ಗ್ರೋತ್ ಆಗ್ತಾ ಇದೆ. ಈಗ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಆದಮೇಲೆ ಜನ ಎಲ್ಲ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಮೈಸೂರಿನಲ್ಲಿ ನಾವೊಂದು ಮನೆ ಮಾಡ್ಕೋಬೇಕು. ಥ್ರೂಔಟ್ ಇಂಡಿಯಾ ಎಲ್ಲಿದ್ರೂ ಒಂದು ಜನ ನಾವು ಮೈಸೂರಲ್ಲಿ ಒಂದು ಮನೆ ತೊಗೋಬೇಕು ಅನ್ನೋದು ಎಲ್ಲರೂ ಒಂದು ಕನಸಾಗಿದೆ. ಹಾಗಾಗಿ ಇನ್ನು ಅನದರ್ 5 ಇಯರ್ಸಲ್ಲಿ ಇಲ್ಲಿ ತುಂಬ ಪ್ರಾಪರ್ಟಿ ಪ್ರೈಸ್ಗಳೆಲ್ಲ ತುಂಬ ಸೂಟಪ್ ಆಗುತ್ತೆ. ಇನ್ನು ಅನದರ್ 10 ಇಯರ್ಸಲ್ಲಿ ಇದು ಕೂಡ ನೆಕ್ಸ್ಟ್ ಬೆಂಗಳೂರು ಆಗೋದ್ರಲ್ಲಿ ಡೌಟೇ ಇಲ್ಲ. ಹಾಗಾಗಿ ನೀವೇನಾದರೂ ಮೈಸೂರಿನಲ್ಲಿ ಆಸಕ್ತಿ ತೋರಿಸ್ತಾ ಇದ್ರೆ, ಸೈಟ್ ತೊಗೋಬೇಕು ಅಂತ, ನೀವೇನಾದ್ರು ಒಂದು ಮನೆ ಕಟ್ಕೋಬೇಕು ಅಂತ ಏನಾದ್ರು ಆಸಕ್ತಿ ಇದ್ದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ. ಮತ್ತು ನಮ್ಮ ಪ್ರಾಜೆಕ್ಟ್ಗೆ ಒಂದ್ಸಲ ಬಂದು ವಿಸಿಟ್ ಕೊಟ್ಟು ನೀವೇ ಖುದ್ದು ಪರಿಶೀಲಿಸಿದಾಗ ನಿಮಗೆ ಗೊತ್ತಾಗುತ್ತೆ ಲೇಔಟ್ ಅಂದರೆ ಹೇಗೆಲ್ಲ ಇರಬೇಕು ಅಂತ. ಇಷ್ಟು ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ.